ನೀವು ಬಿಜೆಪಿ ಸ್ಪೋಕ್ಸ್ಮನ್ ಆಗಿದ್ದೀರಿ, ಸೆನ್ಸಸ್ ಬಗ್ಗೆ ಯಾಕೆ ನಾನು ಕೇಳಲಿಲ್ಲ ಅಫ್ಕೋರ್ಸ್ ಏನು. ಸೊ ವೈ ದೇರ್ ಇಸ್ ಸೋ ಮಚ್ ಆಫ್ ಅನ್ಸರ್ಟನಿಟಿ? ನೀವು ಮಾಡ್ತಾ ಅಲ್ಲ ಮಾಡೋದಾದ್ರೆ ಪ್ರಾವಿಷನ್ ಮಾಡಬೇಕಾಗಿತ್ತು. 2021 ಸೆನ್ಸಸ್ ಏನಿತ್ತು ಅದು ಬಿಕಾಸ್ ಆಫ್ ಕರೋನಾ ಮುಂದೋಯ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಈಗೇನಾಯ್ತು 2024 ಅಲ್ಲಿ ಎಲೆಕ್ಷನ್ಸ್ ಇದರಿಂದ 2025 ಅಲ್ಲಿ ಮಾಡಲೇಬೇಕು. 23 ನಲ್ಲಿ ಯಾಕೆ ಮಾಡಲಿಲ್ಲ? 23 ಆದ್ರೆ ಡಿಜಿಟಲೈಸೇಷನ್ ನಾನು ಎಕ್ಸ್ಪೆಕ್ಟೆಡ್ ಅನೌನ್ಸ್ಮೆಂಟ್ ಇನ್ ದಿಸ್ ಬಜೆಟ್ saying that ಈಗ ರೆಗ್ಯುಲರ್ ಸೆನ್ಸಸ್ ಅಲ್ಲ, 10,000 crores this is not a regular census, this is a digital census. ಡಿಜಿಟಲ್ ಸೆನ್ಸಸ್ ಆದ್ರೂ ಕೂಡ ಅದಕ್ಕೂ ಕೂಡ ಬಿಗ್ ಅಮೌಂಟ್ ಇಸ್ ರಿಕ್ವೈರ್ಡ್. that is already kept in this budget. Where is it? Show it. Just because it's not announced, you have to see announcement ಎಲ್ಲಿದೆ ಸರ್? annexes ಅಲ್ಲಿ ನೋಡಿ, annexes ಅಲ್ಲಿ ಗೊತ್ತಾಗ್ತದೆ ಸರ್. ಇದು annexes ಅಲ್ಲ, annexes ಅಲ್ಲಿ ನೋಡಿ. ನೀವು you have to make an announcement. ಇನ್ನೊಂದು ಸೆಕ್ಟರ್ just because ಹೆಲ್ತ್ ಸೆಕ್ಟರ್ ಬರ್ತೀನಿ ಸುಧೀಂದ್ರ, 1 minute ಹೆಲ್ತ್ ಸೆಕ್ಟರ್ಗೆ ಬರ್ತೀನಿ. ಟೂರಿಸಂ ಆನ್ ಹೆಲ್ತ್ ಸೆಕ್ಟರ್ ಎನ್ಕರೇಜ್ ಮಾಡಲಾಗಿದೆ. ನಂಬರ್ 1. ನಂಬರ್ ಮೆಡಿಕಲ್ ಟೂರಿಸಂ ಅನ್ನು ಎನ್ಕರೇಜ್ ಮಾಡಲಾಗಿದೆ. ನಂಬರ್ 1. ನಂಬರ್ 2, ಲೈಫ್ ಸೇವಿಂಗ್ ಡ್ರಗ್ಸ್ ಆಫ್ 35 drugs ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. 10,000 ಮೆಡಿಕಲ್ ಸೀಟ್ಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ. 50 ಪ್ಲೇಸಸ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಪ್ರಾಜೆಕ್ಟ್ ಬಂದಿದೆ. ಸೊ ಹೌ ಯು ಫೀಲ್ ಹೆಲ್ತ್ ಸೆಕ್ಟರ್ ಈಸ್ ರಿಯಲಿ ಟಚ್ಡ್ or not? No, see, health sector, at least after this government came, it has been widely taken care of, especially medicines. You see, ನಮ್ಮ ಜನೌಷಧಿ, I tell you, is the biggest revolutionary step. ಇದುವರೆಗೂ ಯಾವುದೇ ಸರ್ಕಾರ ಕೂಡ ಮಾಡಿರಲಿಲ್ಲ. ಯಾಕಂದರೆ ಅದೊಂದು ಅದರ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಅವ್ರಿಗೆ ಚೆನ್ನಾಗಿ ಇನ್ಕಮ್ ಹೋಗ್ತಾ ಇತ್ತು. ಆಲ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಯೂಸ್ ಟು ಪುಟ್ ಇನ್ ದರ್ ಪಾಕೆಟ್, ವೆದರ್ ಇಟ್ ವಾಸ್ ಹೆಸರುಗಳ ಬೇಡ. ಸೊ ದಟ್ ಯೂಸ್ ಟು ಬಿ ದ ಕೇಸ್. ಈ ಸರ್ಕಾರ ಬಂದ ಮೇಲೆ ನನಗೆ ಚೆನ್ನಾಗಿ ಜ್ಞಾಪಕ ಇದ್ದಂಗೆ ನಮ್ಮ ಅನಂತಕುಮಾರ್ ಅವರು ಇನ್ಚಾರ್ಜ್ ಆದಾಗಲೇ ಅದನ್ನು ಜಾರಿಗೆ ತಂದದ್ದು. ಆ್ಯಂಡ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅಫ್ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಕೇಳ್ತು ನಮ್ಗೆ ಇನ್ನಷ್ಟು ಜಾಗ ಕೊಡಿ, ನಿಮ್ಗೆ ಓಪನ್ ಮಾಡ್ತೀವಿ ಅಂತೇಳಿ. ಇವರು ಜಾಗ ಕೊಟ್ಟಿಲ್ಲ. ದೇ ಹ್ಯಾವ್ ನಾಟ್ ಗಿವನ್, ಜಾಗಗಳು ಕೊಟ್ಟಿಲ್ಲ ಸರ್. ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲ, ಅಟ್ಲೀಸ್ಟ್ ಇದೆಲ್ಲ ಮಾಡಿದಾರಲ್ಲ, ಏನದು ಕ್ಯಾಂಟೀನು, ಇಂದಿರಾ ಕ್ಯಾಂಟೀನಲ್ಲಿ ಒಂದು ಸಣ್ಣ ಜಾಗ ಕೊಡಿ ಅಂದರು, ಅದನ್ನು ಮಾಡಿಲ್ಲ. See, this is the level of carelessness that Karnataka government does. ಪ್ರಭಾಕರ್ ಸರ್ಗೆ ಬರ್ತೀನಿ. ನನ್ನ ಕಾಮನ್ ಪರ್ಸನ್ ಇರುವಂತ ಒಂದೇ ಉಪಾಧ್ಯಾಯ ಸರ್ ಹೇಳಿದಕ್ಕೆ ಒಂದೇ ಒಂದು ಆಡ್ ಮಾಡ್ಬಿಡ್ತೀನಿ. ಇವತ್ತು ಪಾಪ 50 ಕಡೆ ನಿಮ್ಗೆ ಅನೌನ್ಸ್ ಮಾಡಿದ್ದಾರೆ. ಒಂದು ರಾಜ್ಯಕ್ಕೆ 2 ಕಡೆ ಅಂತ ಇಟ್ಕೊಳ್ಳಿ. ಕರ್ನಾಟಕ ದೊಡ್ಡ ಟೂರಿಸಂ ಸೆಕ್ಟರ್ ಡೆವಲಪ್ ಆಗ್ಬೋದು. 3 ಇವತ್ತು ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವರು H.K. ಪಾಟೀಲ್ನ, ಕೃಷ್ಣ ಬೈರೇಗೌಡರನ್ನ ಕಳಿಸ್ಬಿಟ್ಟು ಕಮೆಂಟ್ ಮಾಡೋಕ್ಕಲ್ಲ ಕಳಿಸ್ಬೇಕಾಗಿರೋದು. ಏನು ಮಾಡಬೇಕು? ಲ್ಯಾಂಡ್ ಐಡೆಂಟಿಫೈ ಮಾಡಿ ಕೇಂದ್ರಕ್ಕೆ ಒಂದು ಲೆಟರ್ ಬರೀರಿ, ಎಲ್ಲೆಲ್ಲಿ ನಾವು ಟೂರಿಸಂ ಮಾಡೋಕ್ಕೆ ರೆಡಿ ಇದ್ದೀವಿ. ಇವಾಗ ಎಲ್ಲ ಚಾನಲ್ಸ್ ಸುಧೀಂದ್ರ ಅವರೇ ಎಲ್ಲ ಚಾನಲ್ಸ್ ಡಿಸ್ಕಸ್ ಮಾಡ್ತೀರಾ ಸರ್? ರಾಕೇಶ್ ಸರ್, ಈಗ ತಾವೆಲ್ಲ ಚಾನಲ್ಸ್ ಡಿಸ್ಕಸ್ ಮಾಡ್ತೀರಾ ಕರ್ನಾಟಕದಲ್ಲಿ 7 ವಂಡರ್ಸ್ ಯಾವುದು, 10 ವಂಡರ್ಸ್ ಯಾವುದು ಅಂತ ತಾವು ಡಿಸ್ಕಸ್ ಮಾಡ್ತಿದ್ದೀರಾ. ಅನೇಕ ಚಾನಲ್ಗಳು ಡಿಸ್ಕಷನ್ ಆಗಿದೆ. ಅದೇ 10 ವಂಡರ್ಸ್ನ ಚಾನಲ್ಗಳವ್ರಿಗೆ ಫೋನ್ ಮಾಡಿ ಇವತ್ತು ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಬರೀಬೇಕು ಲೆಟ್ರು. ಏನು ಮಾಡ್ತಾರೆ? ಮೈಕ್ರೋ ಫೈನಾನ್ಸ್ ಬಗ್ಗೆ ಕಮೆಂಟ್ ಮಾಡಕ್ಕೆ ಬರ್ತಾರೆ H.K. ಪಾಟೀಲ್ರು. ಸರ್, H.K. ಪಾಟೀಲ್ರೇ, ತಾವೊಬ್ಬ ಪ್ರಬುದ್ಧರಿದ್ದೀರಾ, ನಾವೆಲ್ಲರಿಗೂ ತುಂಬ ಗೌರವ ಕೊಡ್ತಕ್ಕಂತಹ ವ್ಯಕ್ತಿ ಇದ್ರಿ. ಆದ್ರೆ ಇವತ್ತು ಇಂಥ ಕಮೆಂಟ್ಗಳನ್ನ ಮಾಡೋದ್ರ ಬದಲು ಲೆಟರ್ ಬರೀರಿ ಸರ್. ಇವತ್ತು ಕರ್ನಾಟಕಕ್ಕೆ ಹೆಂಗ್ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಲೆಟರ್ ಬರೀರಿ, ಆಯ್ತಾ? ಒಂದ್ ನಿಮಿಷ ಬಂದೆ. ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಕಮೆಂಟ್ ಮಾಡ್ತಾರೆ. ಅಲ್ಲಲ್ಲ, ನಾನು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ವರ್ಡ್ ಹೇಳ್ಬಿಡ್ತೀನಿ. ನಾನು ನಮ್ಮ ವೀಕ್ಷಕರಿಗೊಂದು ಅವಕಾಶ. ಬಹಳಷ್ಟು ಜನರಿಗೆ, ಜನಸಾಮಾನ್ಯರಿಗೆ ಅದರಲ್ಲೂ ಇದು ಏನು ಎತ್ತ, ಏನು ಸ್ಲ್ಯಾಬು, ಎಷ್ಟು ಕಟ್ಟಬೇಕು, ತೆರಿಗೆ ಏನು ಅನ್ನೋದು ಗೊತ್ತಿರೋದಿಲ್ಲ. ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮೆಲ್ಲ ಗಣ್ಯರಿದ್ದಾರೆ. ಅವರಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ CA ಚೆನ್ನಪ್ಪಗೌಡರು ಕೂಡ ನಮ್ಮ ಜೊತೆಗೆ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾ ನಾನು ಪ್ರಭಾಕರ್ ಅವ್ರನ್ನ ಮಾತನಾಡಿಸ್ಬೇಕು ಅಂತಿದ್ರಿ ಸರ್. ಪ್ರಭಾಕರ್ ಸರ್, ಜನಸಾಮಾನ್ಯರಿಗೆ ಅವ್ರು ಹೋಗ್ತಾ ಇದ್ದಾರೆ, ಅವ್ರಿಗೆ ಒಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಜನಸಾಮಾನ್ಯರಿಗೆ ಏನು ಕ್ವಶನ್ ಇದೆ ಅಂತ ನಾನು ಕೇಳ್ತೀನಿ ನಿಮಗೆ. 12 ಲಕ್ಷ ಇವರು ನಮಗೆ ಬೆನಿಫಿಟ್ ಕೊಟ್ಟಿದ್ದಾರೆ, ಏನೋ 1 ಲಕ್ಷ ಪುನಃ ಟ್ಯಾಕ್ಸಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ. ಬಟ್ ಈ ಕಡೆ ನೀವೇ ಹೇಳ್ತಾ ಇದ್ದೀರಿ ರೆವಿನ್ಯೂ ಕಲೆಕ್ಷನಲ್ಲಿ ಇನ್ಕಮ್ ಟ್ಯಾಕ್ಸ್ ಲೂಸ್ ಹೌ ಮಚ್ ಅಮೌಂಟ್ ಅಂತ. ಈ ಕಡೆ ಬಜೆಟ್ಟು ಅಷ್ಟರದ್ದೇ ಇದೆ. ರೆವಿನ್ಯೂಗೆ ಕಲೆಕ್ಷನ್ ಆಗಲೇಬೇಕು, ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ದುಡ್ಡು ಬೇಕು. ಜನಸಾಮಾನ್ಯರಲ್ಲಿದೆ ಅಂದರೆ ಈ ಕಡೆಯಿಂದ ಕೊಟ್ಟು ಒಂದು ಕೈಯಿಂದ ಮೆಲ್ಲ ಕೊಟ್ಬಿಟ್ಟು ನಮಗೆ ಇನ್ನೊಂದು ಕೈಯಿಂದ GST ರೂಪದಲ್ಲಿ ಎಲ್ಲದಕ್ಕೂ GST ಹಾಕ್ಬಿಟ್ಟು
ಈ 1 ಲಕ್ಷ ಉಳಿಸ್ಬಿಟ್ಟು 2 ಲಕ್ಷ ವಸೂಲು ಮಾಡ್ತಾರಾ ಇವರು ಅನ್ನುವ ಡೌಟ್ ಇದೆ, ಏನಂತೀರಿ? ಸರ್ ಅದು ನೀವು ಪ್ರಪೋಸ್ ನೋಡೋದಾದ್ರೆ ಇಂಡಿಯಾದಲ್ಲೇ ಕಮ್ಮಿ ಅಂದರೆ 1.5 2 ಕೋಟಿ ಜನ ಇದ್ದಾರೆ ಅಷ್ಟೇ ಟ್ಯಾಕ್ಸ್ ಪೇಯರ್ಸ್ ಇರೋದು ಅಷ್ಟೇ. ಅವ್ರಿಗೊಂದು ಸ್ಮಾಲ್ ಫೇವರ್ ಕೊಟ್ಟಿದ್ದಾರೆ, 12 lakh ಅಂತ ಮಾಡಿದ್ದಾರೆ, ಇಲ್ಲ ಅಂತೇಳಿಲ್ಲ, ಅದು ವೆರಿ ಗುಡ್ ಅಡ್ವಾಂಟೇಜೇ. ಅದನ್ನು ಬಂದು ಸೆಟಪ್ನ ಹೇಗೆ ಮಾಡ್ಕೊತಾರೆ ಅಂದರೆ GST ಮೂಲಕನೇ ಇದು ಮಾಡ್ಕೊತಾರೆ. ಹಿಂಗೆ ಅದು ಕೂಡ GST ರೇಟ್ ರೆಸಲ್ಯೂಷನು ಸ್ಟಿಲ್ ಪೆಂಡಿಂಗು. ಆ ಇದರಲ್ಲೇ ಅವ್ರು ಜಾಸ್ತಿ ಟಿಂಕ್ರಿಂಗ್ ಮಾಡಲಿಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದೀವಿ. ಇನ್ನು 98 ಕೋಟಿ ಜನ ಕಡೆಯಿಂದ ಕಲೆಕ್ಷನ್ ಮಾಡ್ಕೊತಾರೆ. ಇವತ್ತು ಸೆಲೆಬ್ರೇಟ್ ಮಾಡಿ ಬಟ್ ಬೇರೆ ಕಡೆ ಇದು ಮಾಡಿ ಅಂತ ಒಂದು ಅಡ್ವಾಂಟೇಜ್ ಏನಂತಂದ್ರೆ 12 lakh up to 12 lakh ವರೆಗೂ ಟ್ಯಾಕ್ಸ್ ಇಲ್ದಿರೋದ್ರಿಂದ ನೋ ನೀಡ್ ಟು ಮೇಂಟೈನ್ ಎನಿ ಬಿಲ್ಸ್ ರೆಕಾರ್ಡ್ಸ್ ಏನು ಬೇಕಾಗಿಲ್ಲ. ಪ್ಲಸ್ ಫೇಕ್ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ನಾನ್ ಕ್ಲೇಮ್ ಮಾಡೋದು ಅವಶ್ಯಕತೆ ಇಲ್ಲ. ಡಿಪಾರ್ಟ್ಮೆಂಟ್ಗೂ ಕೂಡ ಟೈಮ್ ಸೇವ್ ಆಗುತ್ತೆ. ದೇ ನೀಡ್ ನಾಟ್ ಟು ಫಾಲೋ ಮೀ ಪ್ರೊವೈಡ್ ಸಮ್ ಬಿಲ್ಸು ಅದು ಅಂತ ಇದು ಮಾಡೋ ಅವಶ್ಯಕತೆ ಇಲ್ಲ. ಬ್ಲಾಟೆಂಟ್ ಓಪನ್ ಆಗಿ up to 12 lakh ವರೆಗೂ ಹೇಗೋ ಇವತ್ತಿಗೂ ಕೂಡ ಪ್ರಾಕ್ಟೀಸಲ್ಲಿ ಇದೆ. ಆ್ಯಕ್ಚುಲಿ ಸ್ಟಿಲ್ ಏನು ಯಾರೇನು ಜಿನ್ಯೂನ್ ಆಗಿ ಏನು ಕ್ಲೈಮ್ ಮಾಡ್ತಾ ಇಲ್ಲ. ಅಲ್ಲ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳೋ ಹಾಗೆ ಪೂರ್ತಿ ಇನ್ಕಮ್ ಟ್ಯಾಕ್ಸ್ ತೆಗೆದುಬಿಡಿ. ಯಾಕಂದ್ರೆ ವರ್ಷಕ್ಕೆ 20 ಲಕ್ಷ ಕಲೆಕ್ಷನ್ ಆಗ್ತಿರೋದ್ರಿಂದ ಅದು ಹೈಲಿ ಇಂಪಾಸಿಬಲ್. 20 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಇಂದ 20 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಇಂದ ಬರ್ತಿರೋದ್ರಿಂದ ದಟ್ ಇಸ್ ಹೈಲಿ ಇಂಪಾಸಿಬಲ್. ಯಾವ ಫೈನಾನ್ಸ್ ಮಾಡೋದಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ 20 ಲಕ್ಷ ಕೋಟಿಗೆ ನೀವು ಹೇಗೆ ಸೆಟಪ್ ಮಾಡ್ತೀರಾ? ಎಲ್ಲ ನೀವು ಕಂಡು ಓನ್ಲಿ ಅನ್ನೋ GST ಅಲ್ವಲ್ಲ, GST ಕಸ್ಟಮ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಆಗೋದಿಲ್ಲ. ಇನ್ಕಮ್ ಅಂದಮೇಲೆ ಇನ್ಕಮ್ಗೆ ಒಂದು ಟ್ಯಾಕ್ಸ್ ಲೆವಿ ಮಾಡಲೇಬೇಕಾಗಿ ಬರುತ್ತೆ. ರೇಟ್ನಲ್ಲಿ ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಹೊರತು ಅದನ್ನ ಕಂಪ್ಲೀಟಾಗಿ ವಿಡ್ರಾ ಮಾಡಿ ಅಂತ ದೇಶ ಯಾವುದು ನನಗೆ ಗೊತ್ತಾ, ನನ್ನ ಗಮನಕ್ಕೆ ಬಂದಿದ್ದೇ ಇಲ್ಲ ಹೇಳ್ಬೇಕು ಅಂತಂತಂದರೆ. ದಟ್ಸ್ ಹೈಲಿ ಇಂಪಾಸಿಬಲ್. ವಿ ಕ್ಯಾನ್ಟ್ ಮೀಟ್ ದಟ್ ಡಿಮ್ಯಾಂಡ್ ಅಟ್ ಆಲ್. ಇದು ಅಡ್ವಾಂಟೇಜ್ ಏನಂತಂದರೆ ಟ್ಯಾಕ್ಸ್ ಪೇಯರ್ಸ್ಗೆ ಅಡ್ವಾಂಟೇಜ್ ಇದೆ, ಡಿಪಾರ್ಟ್ಮೆಂಟ್ಗೂ ಅಡ್ವಾಂಟೇಜ್ ಇದೆ. up to 12 lakh ವರೆಗೂ ಮಾಡಿರೋದ್ರಿಂದ. ಪ್ಲಸ್ ಆ ಸೀನಿಯರ್ ಸಿಟಿಸನ್ಸ್ಗೆ ಅವರು ಪಾಪ ಜಸ್ಟ್ ಇಂಟ್ರೆಸ್ಟ್ ಅಮೌಂಟ್ನ ಕ್ಲೈಮ್ ಮಾಡಲಿಕ್ಕೆ ಐಟಮ್ ಫೈಲ್ ಮಾಡಬೇಕಾಗಿತ್ತು. 50,000 ಲಿಮಿಟ್ ಇತ್ತಲ್ಲ. ಸೊ ಇವಾಗ up to 1 lakh ವರೆಗೂ ಇನ್ಕ್ರೀಸ್ ಮಾಡೋದ್ರಿಂದ ದೇ ನೀಡ್ ಟು ಫೈಲ್ ಇವನ್ ರಿಟರ್ನ್, ದೇ ನೀಡ್ ಟು ಇವನ್ ಅಪ್ರೋಚ್ CA, ಟ್ಯಾಕ್ಸ್ ಕನ್ಸಲ್ಟೆಂಟು, ಟ್ಯಾಕ್ಸ್ ಎಕ್ಸ್ಪರ್ಟ್ ಯಾರು ಮೀಟ್ ಮಾಡೋ ಅವಶ್ಯಕತೆನೇ ಇಲ್ಲ. up to 1 lakh ವರೆಗೂ ಎಕ್ಸಿಮಿಷನ್ ಇರೋದ್ರಿಂದ ಮೋಸ್ಟ್ ಆಫ್ ದ ಸೀನಿಯರ್ ಸಿಟಿಸನ್ ಫಿಲ್ಟರ್ ಆಗಿ ಹೋಗ್ತಾರೆ. ಸೊ ಫಾರ್ ದೆಮ್ ಆಲ್ಸೋ ಇಟ್ಸ್ ವೆರಿ ಅಡ್ವಾಂಟೇಜ್. up to 1 lakh ವರೆಗೂ ಮಾಡಿದ್ದಾರೆ. ನೋ ಇನ್ಕಮ್ ಟ್ಯಾಕ್ಸ್ ಟು ಪೇ. ಸಬ್ಜೆಕ್ಟ್ ಯಾಕೆ ಮಾಡಬಾರ್ದು? ಅಲ್ಲ, ಏನಕ್ಕೆ ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ಅವ್ರ ಹೆಸರಲ್ಲೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಂಡಿಯಾದಲ್ಲಿ. ನೀವು ನಿಮ್ಮ ಐಡಿ ಇರಬೇಕು, ಅದೆಲ್ಲ ಮಾಡ್ಲಿಕ್ಕೆ ಏನಕ್ಕೆ ಮಾಡಬಾರ್ದು ಅಂದ್ರೆ ಮಕ್ಕಳು ಅಪ್ಪ ಅಮ್ಮನ ಹೆಸರಲ್ಲಿ 75 ವರ್ಷ ಕಾಯ್ತಾ ಇದ್ರೆ ಅದ್ರ ಮೇಲೆ ಅವ್ರ ಹೆಸರಲ್ಲೇ ಎಲ್ಲ ಮಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ರೆಸ್ಟ್ರಿಕ್ಟ್ ದೆಮ್ ನಾಟ್ ಟು ಡೂ ಇಟ್ ಅಂತ. ಸುಧೀಂದ್ರ ಅವರೇ, ದೇ ಸೇ ದೇ ಟ್ರಸ್ಟ್ ಅಸ್ ಬಟ್ ದೇ ಡೋಂಟ್ ಟ್ರಸ್ಟ್ ಅಸ್. ಸುಧೀಂದ್ರ ಅವರೇ, ನೀವು ನಾನು ಹೇಳಿದ್ದೆ ಇರೋದ್ರಿಂದ ಅವಾಗಿಂದ ಮಾತಾಡೋದೆಲ್ಲ ಒಂದು ಸಮ್ಮರಿ ಮಾಡ್ಕೊಂಡು ಒಂದು ಮಾತಾಡಿ ಪ್ಲೀಸ್ ಕ್ವಿಕ್ ಆಗಿ ಸರ್. ವಿ ಹ್ಯಾವ್ ಪಬ್ಲಿಕ್ ಕಾಲ್ಸ್ ಇದೆ. 1.5 ನಿಮಿಷ. ಅವಾಗೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕಾಮನ್ ಮ್ಯಾನ್ಗೆ ದುಡ್ಡು ಉಳಿಯುತ್ತೆ, ಈ ಸಲಿಂದ ಎಕನಾಮಿ ಬೆಳೆಯುತ್ತೆ, ಅದರಿಂದ ಮಲ್ಟಿಪಲ್ ಆಫ್ಟರ್ ಎಫೆಕ್ಟ್ಸ್ ಆಗುತ್ತೆ ಅಂತ ಇದು. ಆದರೆ ಇದೇ ನಾನು ಹೇಳ್ತಾ ಇರೋದು ಸಿ ದ ಡಬಲ್ ಸ್ಪೀಕ್ ಇನ್ 2 or 3 words. ಇದೇ ಕಾಮನ್ ಮ್ಯಾನ್ಗೆ ದುಡ್ಡು ಉಳಿಯೋ ಸ್ಕೀಮೇ ನಮ್ಮ ಗ್ಯಾರಂಟಿ ಸ್ಕೀಮ್ ಕೂಡ. ಅದರಲ್ಲಿ ಇವ್ರಿಗೆ ದುಡ್ಡು ಉಳಿಲಿಲ್ಲ. ಕರ್ನಾಟಕದ ಇವತ್ತು ಯಾವುದು ಎಕನಾಮಿ ಬೆಳೆಯುತ್ತೆ, ಕರ್ನಾಟಕ ಎಕನಾಮಿ ಸೆಕೆಂಡ್ ಬಂದಿದ್ದು ಈ ಗ್ಯಾರಂಟಿ ಸ್ಕೀಮ್ಗಳು ಇಂಪ್ಲಿಮೆಂಟ್ ಆದಮೇಲೆ. ಅಲ್ಲಿ ಇವ್ರಿಗೆ ಬೆಳೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ಬೆಳೆಯುತ್ತೆ. ಯುಟಿಲೈಸೇಷನ್ ಬಗ್ಗೆ ಮಾತಾಡಿದ್ರು. ಕರ್ನಾಟಕದವ್ರು 73 ಯೋಜನೆಗಳಿಗೆ UP ಅವರು ಯುಟಿಲೈಸೇಷನ್ ಕೊಟ್ಟಿಲ್ಲ ಅಂದರೂ ಅಲ್ಲಿಗೆ ಹಣ ಹೋಗಿದೆ. ಇದು ಸರ್ಕಾರಿ ದಾಖಲೆ ಇದೆ, ನಾನು ಮಾತಾಡ್ತಾ ಇಲ್ಲ. ಅರ್ಥ ಆಯ್ತು? ಅಲ್ಲಿ ಇಲ್ಲೊಂದು ಸ್ಪೀಕು, ಅಲ್ಲೊಂದು ಡಬಲ್ ಸ್ಪೀಕು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡಿಬಿಟ್ರೆ ಆದರೆ ಆಫ್ಟರ್ ಎಫೆಕ್ಟ್ ಜಾಬ್ಸು ಇದು ಆಗುತ್ತೆ. ಹೋದ ಸಲ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ರಿ, ಈ ಸಲ ಜಾಬ್ ರೇಟ್ ಜಾಸ್ತಿ ಆಗಿದೆಯಾ? ಎಲ್ಲಿದೆ ಹೋದ ಸಲಿಗೂ ಈ ಸಲಿಗೂ ಜಾಬ್ ರೇಟ್ ನೋಡಿ. ಬರೀ ವೇಜ್ ಗ್ರೋತ್ ಹೇಳ್ತಾ ಇದ್ದೀನಿ, ಜಾಬ್ ರೇಟ್ ಬಿಟ್ಬಿಡಿ. ಡೈರೆಕ್ಟ್ ವೇಜ್ ಗ್ರೋತು 8.6% UP ಅಲ್ಲಿ ಇದ್ದಿದ್ದು ಫಾರ್ ಫಾರ್ಮರ್ಸು, ಒಂದು 6% ನಾನ್ ಫಾರ್ಮರ್ಸು. ಅದೇ ಆವ್ರೇಜ್ ಗ್ರೋತು ಇವ್ರದ್ದಿರೋದು 1.4 ಫಾರ್ ನಾನ್ ಫಾರ್ಮರ್ಸು, 0.6% ಫಾರ್ ಇದು 1.4 ಫಾರ್ ಫಾರ್ಮರ್ಸು, 0.6 ನಾನ್ ಫಾರ್ಮರ್ಸು. ಇವ್ರ ಪೀರಿಯಡಲ್ಲಿ ಆಗಿರೋದು. ಇವ್ರು ಹೇಳ್ತಾ ಇರೋದು ಯಾವುದೂ ತಾಳೆ ಇಲ್ಲ. ಹೇಳ್ತಾ ಇರೋದು ನಮಗೆ ಬಂದಾಗ ಒಂದು 2 ಸ್ಟಿಕ್ಕು, ಅವ್ರು ಅದೇ ಕೆಲಸನ ಅವ್ರು ಮಾಡಿದಾಗ ಒಂದು 2 ಸ್ಟಿಕ್ಕು. ಸೇಮ್ ದುಡ್ಡನ್ನೇ ತಾನೇ ಇವರು ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಯಾಕೆ ಇಲ್ಲಿ 2,000 ರೂಪಾಯಿ ಒಬ್ರು ಗೃಹಿಣಿಗೆ ಹೋದರೆ ಅದರಲ್ಲಿ ಅವರು ಎಕನಾಮಿಗೆ ಹಾಕಲ್ಲ, ಅದೇನು ಜಾಬಲ್ಲಿ ಇಟ್ಕೊತಾಳ. ಇದೆ ದಿಸ್ ಈಸ್ ದ ಪ್ಯಾಕೇಜ್ ವಾಟ್ ದೆ ಕ್ರಿಯೇಟ್ ಆ್ಯಂಡ್ ಪುಷ್ ಇಟ್ ಟು ದ ಪೀಪಲ್. ಇದನ್ನು ನಾನು ಯಾಕಂದರೆ ಅದಕ್ಕೆ ಇದಿದೆ, ಸಾಕ್ಷಿ ಇದೆ. ಇವತ್ತು HK ಪಾಟೀಲ್ ಅವ್ರು ಹೇಳೋದನ್ನ ಖಂಡನೆ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಕರ್ನಾಟಕದಲ್ಲಿ ಎಷ್ಟು 2 ಬಜೆಟ್ ಮುಂಚೆ ಅನೌನ್ಸ್ ಮಾಡಿರ್ತಕ್ಕಂಥ ದುಡ್ಡು ಕೊಟ್ಟಿಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ದು ನಮಗೆ ಬರಬೇಕಾಗಿರ್ತಂಥ 11,000 ಕೋಟಿ ಚಿಲ್ಲರೆ ನಿಯತ್ತಾಗಿ ಬರಬೇಕಾಗಿರ್ತಕ್ಕಂಥ ದುಡ್ಡು ಕೊಟ್ಟಿಲ್ಲ. ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಯಾಕೆ? ಅವೆಲ್ಲ ನಾವು ಅವರೊಬ್ಬರು ಕನ್ನಡಿಗರಾಗಿ ಇದನ್ನು ಕೇಳಬೇಕು ಒಂದ್ಸಲ. ನಂದು ಬಿಡಿ,
ನಾನು ಕಾಂಗ್ರೆಸ್ ಅವನು ಕೇಳ್ತೀನಿ. ಯಾಕೆ ಒಬ್ಬರು ಕನ್ನಡಿಗನಾಗಿ ನೀವು ಕೇಳಬೇಕು ಅಂತ ನಿಮ್ಗೆ ಅನ್ಸಲ್ವಾ? ನಿಮ್ಮ ಎಂ ಪಿಗಳಿಲ್ವಾ? ಕನ್ನಡಿಗರು ನಿಮ್ಮನ್ನ ಎಲೆಕ್ಟ್ ಮಾಡಿ ನಿಮ್ಮದು 17-18 ಜನ ಎಂ ಪಿ ಮಾಡಿದಿರ್ತಾನೆ. ಏನು ಮಾಡ್ತಾ ಇದ್ದಾರೆ ಅವರೆಲ್ಲ? ಯಾಕೆ ಅವ್ರಿಗೆ ಅನಿಸ್ತಾನೆ ಇಲ್ವಾ ನಮ್ಮ ರಾಜ್ಯಕ್ಕೆ ಇದು ಅವಮಾನ ಆಗಿದೆ ಅಥವಾ ನಮ್ಮ ರಾಜ್ಯಕ್ಕೆ ಇದು ಅನ್ಯಾಯ ಆಗಿದೆ ಅಂತ? ಮೇಕೆದಾಟನ್ನ ಇದೇ ಕುಮಾರಸ್ವಾಮಿ ಅವರು ನಾನು ಹೋಗಿದ್ದು ಫಸ್ಟ್ ಮೀಟಿಂಗಲ್ಲಿ ಮೇಕೆದಾಟಿಗೆ ಅನುಮೋದನೆ ಕೊಡಿಸ್ತೀನಿ ಅಂದರು. ಎಷ್ಟು ಮೀಟಿಂಗ್ ಆಯಿತು? ಎಷ್ಟು ವರ್ಷ ಆಯ್ತು ಅವ್ರು ಎಂ ಪಿ ಆಗಿ? ಮೇಕೆ ಹುಡುಕ್ತಾ ಇದ್ದಾರೆ ಇನ್ನು. ಯಾಕೆ ಅವ್ರಿಗೆ ಅದು ಅವ್ರಿಗೆ ಅವರೇ ಹೇಳಿದ ಮಾತು. ನಾನಿವ ಇಷ್ಟು ಹೇಳಿದ ಉಲ್ಲೇಖ ಅವ್ರ ಮಾತುಗಳನ್ನ ಉಲ್ಲೇಖಿಸಿ ಹೇಳ್ತಾ ಇರೋದು. ಇದನ್ನು ಕಾಂಗ್ರೆಸ್ ಸೃಷ್ಟಿ ಅಲ್ಲ. ತಪ್ಪ? ಯಾಕೆ ಇದನ್ನು ಒಪ್ಕೊಳ್ಳಲ್ಲ? ನೀವು ಮಾಡಿದಾಗ ಒಂದು, ಇನ್ನೊಬ್ರು ಮಾಡಿದಾಗ ನಾನು ಈಗ ಇಲ್ಲಿ ರಾಮಕೃಷ್ಣ ಅವರಿಗೆ ಬರ್ತೀನಿ. ನೀವೊಂದು ಮಾತಾಡಿದ್ರಿ, ಬಜೆಟಲ್ಲೂ ಅಂಥದ್ದೇನು ಇರಲಿಲ್ಲ, ಬಟ್ ಲಾಸ್ಟ್ ಮಿನಿಟ್ ಒಂದು ಗಿಮಿಕ್ ಆಗುತ್ತೆ. ಟು ಮೋರ್ ಎಕ್ಸ್ಪೀರಿಯನ್ಸ್ಡ್ ಜರ್ನಲಿಸ್ಟ್ ನೀವು, ವೆರಿ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ನೀವು. ಟು ಮೋದಿ ಈಸ್ ನೋನ್ ಫಾರ್ ಗಿಮಿಕ್ ಅಂತ ಎಲ್ಲರೂ ಹೇಳ್ತಾರೆ. ಏನಾದರೂ ಒಂದು ಗಿಮಿಕ್ ಮಾಡೇ ಮಾಡ್ತಾರೆ. ಮಾಸ್ಟರ್ ಸ್ಟ್ರೋಕು ಗಿಮಿಕ್ ಯಾವ್ದು ಹೇಳಿ? ಈಗ ಗಿಮಿಕ್ಗಳು ಅಂತ ಮಾತಾಡಿದ್ರೆ ಕೊರೋನಾ ಟೈಮಲ್ಲಿ ದೀಪ ಹಚ್ಲಿಕ್ಕೆ ಹೇಳಿದ್ದು ಗಿಮಿಕ್ ಆಗಿತ್ತು, ತಟ್ಟೆ ಬಡಿಲಿಕ್ಕೆ ಹೇಳಿದ್ದು ಗಿಮಿಕ್ ಆಗಿತ್ತು. ಸೊ ಹಿ ವಿಲ್ ಡೈವರ್ಟ್ ದ ಥಿಂಗ್ಸ್ ಅಂಡ್ ಡೈಲ್ಯೂಟ್ ದ ಪ್ರೆಷರ್ ಇನ್ ಎ ಡಿಫರೆಂಟ್ ವೇ ಅಂತ ಇರುತ್ತೆ ಮೋದಿ ಬಗ್ಗೆ ಮಾತಾಡುವಾಗ. ಇಲ್ಲ, ನಾನು ಅದು ಲೈಟರ್ ವೇನಲ್ಲಿ ವಾಟ್ ಯು ಥಿಂಕ್? ಅಲ್ಲ, ನಾನು ಈಗ ಐ ಆಮ್ ಪುಟಿಂಗ್ ಎ ಸೀರಿಯಸ್ ಕ್ವೆಶ್ಚನ್ ಟು ಯು. ಲೆಟ್ ಅಸ್ ಥಿಂಕ್ ಆಸ್ ಎ ಮಾಸ್ಟರ್ ಸ್ಟ್ರೋಕ್ ಆರ್ ಎ ಗಿಮಿಕ್. ದಟ್ಸ್ ದ ಎಂಡ್ ಮೂಮೆಂಟ್. ಬಜೆಟಲ್ಲಿ ಬೇರೆ ಏನೂ ಮಾಡಲಿಕ್ಕಾಗಿಲ್ಲ. ಅದನ್ನು ನಾನು ಇದು ಮಾಡಬೇಕಾದ್ರೆ ಜಸ್ಟ್ 2 crores ಪೀಪಲ್ ಹೂ ಇಸ್ ಪೇಯಿಂಗ್ ಎ ಟ್ಯಾಕ್ಸ್, ಅವರನ್ನು ಟಚ್ ಮಾಡಿಬಿಟ್ಟು ನಾನು ಆ ಸೆಂಟಿಮೆಂಟನ್ನು ಟಚ್ ಮಾಡಿಬಿಟ್ಟು ನಾನು 150 crores ಜನಗಳನ್ನು ಬಾಯಿ ಮುಚ್ಚಿಸ್ತೀನಿ ಅನ್ನುವ ಗಿಮಿಕ್ ಅಥವಾ ಮಾಸ್ಟರ್ ಸ್ಟ್ರೋಕ್? ಇದು ಹಾಫ್ ಆ್ಯಂಡ್ ಹಾಫ್. ಇದು ಹಾಫ್ ಗಿಮಿಕ್ಕು ಹಾಫ್. ಯಾಕಂದರೆ ಸಿ ದಟ್ ಇಸ್ ಬಿನ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಡಿಮಾಂಡ್ ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ವೆರಿ ವೋಕಲ್ ಸೆಕ್ಷನ್. ನೀವು ಇವನ್ ಮೀಡಿಯಾದಲ್ಲ ನೋಡಿ, ಸೋಷಿಯಲ್ ಮೀಡಿಯಾ ಅಲ್ಲ, ಅವ್ರು ಒಂದು ಮಾತು ಹೇಳಿದ್ರು ಮೋದಿ ಅವರು, ಏನು ಲಕ್ಷ್ಮಿ ಬರ್ತಾಳೆ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ, ಲಕ್ಷ್ಮಿ ಬರ್ತಾಳೆ. ಆವಾಗಲೇ ಇಮಿಡಿಯೇಟ್ಲಿ ಸ್ಪೆಕ್ಯುಲೇಷನ್ ಶುರು ಆಯಿತು, ಇನ್ಕಮ್ ಟ್ಯಾಕ್ಸ್. ಸೊ ದಟ್ಸ್ ಎನ್ ಎಕ್ಸ್ಪೆಕ್ಟೇಷನ್. ಅದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಅಂದರೆ, ಅವರು 1 ಕಾಲು ಗಂಟೆ ಭಾಷಣ ಮಾಡಿ ಜನಗಳ ಏನಪ್ಪ ಎಂಥದ್ದು ಇಲ್ಲ ಇದರಲ್ಲಿ ಅಂತ ಹೇಳಿದ್ಮೇಲೆ ಲಾಸ್ಟ್ ಮಿನಿಟಲ್ಲಿ ಒಂದು ರೀತಿ ಫೈರ್ ವರ್ಕ್ಸ್ ಮಾಡ್ಬಿಟ್ಟು ನಿಲ್ಸ್ಬಿಟ್ರು ಅಲ್ಲಿಗೆ. ಸಿ ನೀವು ಅದು ಹೇಳಿ ಇನ್ನೇನು ಹೇಳಕ್ ಹೋಗ್ತಾರೆ, ಇದು ಮುಳುಗೋಗುತ್ತೆ. ನೋಡಿ ಎಷ್ಟು ಸ್ಟ್ರಾಟಜಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಟ್ ವಾಸ್ ಇನ್ ದ ಲಾಸ್ಟ್ 1.5 minutes ಅಲ್ಲಿಗೆ. ನಿರಾಶಾದಾಯಕವಾಗ್ತಾ ಇದ್ದ ಬಜೆಟ್ ಅನ್ನು ನಮಗೆ ಯಾವಾಗಲೂ ನಾವು ನಿರಾಶಾದಾಯಕ ಬಜೆಟ್ ಅಂತ ಹೇಳೋದು ಲಾಸ್ಟ್ 3 minute ನೋಡಿ. ಅಲ್ಲ, ನಾನು ಮಾರ್ಕೆಟ್ ಹೆಂಗೋಯ್ತು ಕೇಳಲಿಲ್ಲ. ಆಮೇಲೆ ಬಹುಶಃ ಅದನ್ನ ಕೇಳಿದ್ಮೇಲೆ ಮಾರ್ಕೆಟ್ ಮೇಲೆ ಹೋಗಿರ್ಬೋದು. ಮಾಡಿರ್ತಕ್ಕಂಥದ್ದೆಲ್ಲ ಇದೆ. ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ಅಲ್ಲ, ಸರ್ ಹೇಳಿರೋದಕ್ಕೆ ನಾನು ಒಂದೇ ಒಂದು ಸ್ಟಾಟಿಸ್ಟಿಕ್ಸ್ ಏನಿದೆ, 2 ಕೋಟಿ ಜನ ಅಲ್ಲ, ಕರೆಕ್ಟ್ ಆಗಿ ಡೈರೆಕ್ಟ್ ಟ್ಯಾಕ್ಸ್ ಇವತ್ತು ಕಟ್ತಿರ್ತಕ್ಕಂಥವ್ರು 8 ಕೋಟಿ ಜನ ಕಟ್ತಿದ್ದಾರೆ. ಈಗ ನನ್ನ ಕ್ಲೋಸ್ ಫ್ರೆಂಡ್ಸ್ ಇನ್ಕಮ್ ಟ್ಯಾಕ್ಸ್ 1 ನಿಮಿಷ 8 ಕೋಟಿ ಜನ ಇದ್ದಾರೆ. ಆಮೇಲೆ ಜೊತೆಗೆ ಈ ರಿವಿಷನ್ ಆಫ್ ಸ್ಯಾಲರೀಸ್ ಎಲ್ಲ ಇದೆಯಲ್ಲ, ಈ ವರ್ಷ ಏನಾದ್ರು ಇದ್ದಿದ್ರೆ ಅಟ್ಲೀಸ್ಟ್ ಕ್ಲೋಸ್ ಟು 16 to 18 crores ಜನ ಆಗಿರೋರು. ಒಂದು. ಎರಡನೇದು, ಕರ್ನಾಟಕಕ್ಕೆ ಒಂದು ನಾನು ವಿಶೇಷವಾಗಿ ಹೇಳ್ತಿದ್ದೀನಿ, ಆಗಲೇ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಎಷ್ಟು ಕರ್ನಾಟಕ ಬಂತು ಅಂತ ಹೇಳಿ. ಕರ್ನಾಟಕಕ್ಕೆ ಬಂದಿದ್ದು ಒಂದು ತಿಂಗಳಿಗೆ 1500 ಕೋಟಿ ರೂಪಾಯಿ GST ಕಲೆಕ್ಷನ್ ಜಾಸ್ತಿ ಆಗ್ತಿದೆ. ಅಂದರೆ 18,000 ಕೋಟಿ ನಿಮಗೆ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಇದನ್ನು ಡೈರೆಕ್ಟು GST ಕಲೆಕ್ಷನ್ ಕರ್ನಾಟಕಕ್ಕೆ ಡೆವಲ್ಯೂಷನಲ್ಲಿ ಬರೋದು ಬೇರೆ ವಿಚಾರ, ನಾನು ಅದಕ್ಕಿನ್ನೂ ಹೋಗಿಲ್ಲ. ಆಮೇಲೆ ಏನು ಅಂತಂದರೆ ಪಾಪ ಏನು ಎಲ್ಲದಕ್ಕಿಂತ ಜಾಸ್ತಿ ಆಗ್ಲಿಂದ ನಮ್ಮ ಸುಧೀಂದ್ರ ಅವರು ಹೇಳ್ತಿದ್ದಾರೆ, ಇವರು ಗಿಮಿಕ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನೈತಿಕತೆ ಇದ್ದಿದ್ರೆ ಮೈಕ್ರೋ ಫೈನಾನ್ಸಿಂಗ್ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ. 1972ನಲ್ಲಿ ಇವರು ಮೈಕ್ರೋ ಫೈನಾನ್ಸಿಂಗ್ ಮಾಡಬೇಕು ಅಂತೇಳಿ 1969ನಲ್ಲಿ ನ್ಯಾಷನಲೈಸೇಷನ್ ಬ್ಯಾಂಕ್ಸ್ ಮಾಡ್ತಾರೆ. ಬಿಲೀವ್ ಮಿ ಆರ್ ನಾಟ್, 2002ವರೆಗೂ ಬಾಂಗ್ಲಾದೇಶಲ್ಲಿ ತಂದಿದ್ದೆ ಏನು ಲಾ ತಂದಿದ್ರಲ್ಲ 1976ಅಲ್ಲಿ, ವಿತೌಟ್ ಕೊಲ್ಯಾಟ್ರಲ್, ವಿತೌಟ್ ಸೆಕ್ಯೂರಿಟಿ, ವಿತೌಟ್ ಸ್ಕ್ರೂಟನಿ ಆಫ್ ದ ಡಾಕ್ಯುಮೆಂಟ್ಸ್ ವಿ ವಿಲ್ ಗಿವ್ ಅಂತ ತಂದೇ ಇರಲಿಲ್ಲ. ವಾಜಪೇಯಿ ಸರ್ಕಾರ ಬರಬೇಕಾಯ್ತು. ಇದು ಇವರು ಪಾಲಿಸಿ ಪ್ಯಾರಾಲಿಸಿಸ್. ಇವತ್ತು ಪಾಲಿಸಿ ಪ್ಯಾರಾಲಿಸಿಸ್ ನ ಹುಡುಕ್ತಾ ಹೋದ್ರೆ ಅಮಿತ್ ಶಾ ಅವರು ಒಂದ್ ದಿವಸ ಡೈರೆಕ್ಟ್ ಆಗಿ ಹೇಳಿದ್ದಾರೆ, 25 ಪಾಲಿಸಿ ಪ್ಯಾರಾಲಿಸಿಸ್ ಮಾಡ್ಕೊಂಡು ಕೂತ್ಕೊಂಡಿದ್ರಿ, ಎಕಾನಮಿ ಬೂಸ್ಟ್ ಆಗಿರ್ಲಿಲ್ಲ, ಇವತ್ತು ಎಕಾನಮಿ ಬೂಸ್ಟ್ ಆಗ್ತಾ ಇರೋದು. ಅದನ್ನ ಬಗ್ಗೆ ಯೋಚನೆ ಮಾಡಬೇಕು ಸರ್ಕಾರಗಳ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ಯಾವ ರೀತಿ ಎಕಾನಮಿ ಬೂಸ್ಟ್ ಆಗಿದೆ ಅಂತ ಹೇಳಿ, ಎಕಾನಮಿ ಯಾವ ತರ ಬೂಸ್ಟ್ ಆಗಿದೆ ಅಂತ ಹೇಳಿ, ಯುಟಿಲೈಸೇಷನ್ ಆಫ್ ಫಂಡ್ಸ್, ಆವರೇಜ್ ಯುಟಿಲೈಸೇಷನ್ ಆಫ್ ಫಂಡ್ಸ್ 3 ಕ್ವಾರ್ಟರ್ ಮುಗಿದು 4ನೇ ಕ್ವಾರ್ಟರ್ ಕರ್ನಾಟಕ
Utilization of funds ಅಲ್ಲಿ ಕರ್ನಾಟಕ ಮಾತ್ರ ಇಲ್ಲ. ಆಂಧ್ರ ಇಲ್ವಾ? ಆಂಧ್ರ ಇಂಡಿಯಾಕ್ಕೆ ಸೇರಿಲ್ವಾ? ಉತ್ತರ ಪ್ರದೇಶ ಇಂಡಿಯಾಕ್ಕೆ ಸೇರಿಲ್ವಾ? ಬಿಹಾರ ಇಂಡಿಯಾಕ್ಕೆ ಸೇರಿಲ್ವಾ? ಎಲ್ಲದಕ್ಕೂ ಒಂದೇ ಮಾಡ್ರಿ. ಬಜೆಟ್ ಸ್ಟಾರ್ಟ್ ಆಗಿ 10 ತಿಂಗಳಾಯ್ತು. ಕರ್ನಾಟಕ ಯಾಕೆ ಬೇರೆ?